ಹಾಯ್ ಆಲ್, ವೆಲ್ಕಮ್ ಟು ಅನದರ್ ಟಿಫಿನ್ ವ್ಲಾಗ್ ಸೀರೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಸ್ನ್ಯಾಕ್ಸ್ ಕೂಡ ಆ ಥರ ಕಟ್ಟಿದ್ದೀನಿ. ಸೊ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಫುಡ್ ಬಂದುಬಿಟ್ಟು ಟೇಸ್ಟ್ ಜೊತೆ ಹೆಲ್ದಿ ಕೂಡ ಆಗಿರಬೇಕು. ಸೊ ಮಕ್ಕಳಿಗೆ ಯಾವ್ಯಾವ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್, ಮಿನರಲ್ಸ್ ಇರೋ ಎಲ್ಲ ಪದಾರ್ಥವನ್ನು ನಾವು ಅವ್ರಿಗೆ ಕಟ್ಟುವಂಥ ಆಹಾರದಲ್ಲೇ ಇನ್ಕ್ಲೂಡ್ ಮಾಡಬೇಕು. ಅದಕ್ಕಂತಲೇ ಇವತ್ತು ಲಂಚ್ಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ತೊಗರಿಬೇಳೆ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಮತ್ತು ಜಾಸ್ತಿ ಕ್ವಾಂಟಿಟಿ ಬಂದುಬಿಟ್ಟು ನಾವು ವೆಜಿಟೇಬಲ್ಸನ್ನು ಹಾಕಬೇಕು. ಅದರಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ ಮತ್ತು ಶೇಂಗಾ ಕೂಡ ಹಾಕಿದ್ದೀನಿ, ವಿಚ್ ಇಸ್ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಮತ್ತು ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯಿಟ್ಟಿದ್ದೀನಿ. ಸೊ ಒಂದು 2-3 ವಿಸಿಲ್ ಕೂಗಿಸೋ ಹೊತ್ತಿಗೆ ಅವ್ನು ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಿಬಿಡೋಣ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಉಪ್ಮಾ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪನೇ ಕೆಂಪು ಖಾರ ಹಾಕಿದ್ದೀನಿ. ಇಲ್ಲಿ ಹಸಿ ಖಾರ ಹಾಕಿಲ್ಲ. ಸೊ ಜಾಸ್ತಿ ಮಕ್ಕಳಿಗೆ ಖಾರ ಬೇಡ ಅಂದ್ಬಿಟ್ಟು, ಮತ್ತು ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು ನಾನು ನೀರನ್ನು ಹಾಕಿದ್ದೀನಿ. ಸೊ ಇದು ಕುದ್ಮೇಲೆ ಇದು ಕೂಡ ಸ್ವಲ್ಪ ಹುಣಸೆಹಣ್ಣಿನ ರಸ ಹಿಂಡ್ಬಿಟ್ಟು ಇದು ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಸ್ವಲ್ಪ ರವೆಯನ್ನು ಹಾಕಿ ಈ ಥರ ತಿರುಗಿಸಿದ್ರೆ, ಮತ್ತು ಇದು ಕುದ್ದಾದ್ಮೇಲೆ ಸಣ್ಣಂಗಿ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಬಿಟ್ರೆ ನಮ್ಮದು ಉಪ್ಪಿಟ್ಟು ರೆಡಿ. ಸೊ ಈಗ ಬ್ರೇಕ್ಫಾಸ್ಟ್ ಅಂತೂ ಆ ಥರ ಒಂದು ಪ್ರಿಪೇರ್ ಆಯಿತು. ಸೊ ನಮ್ಮದು ಆಲ್ರೆಡಿ 3 ವಿಸಿಲ್ ಕೂಗಿಸಿದ್ದೀನಿ. ಸೊ ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಉದ್ದುದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು ಒಂದು 3 ಹಸಿಮೆಣಸಿನ್ಕಾಯಿನ ನಡುಗೆ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಮತ್ತು ಕೊತ್ತಂಬರಿನ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಈಸಿ ಆಗುತ್ತೆ ಅಂತ ಹಾಕ್ಕೊಳ್ಳೋಕ್ಕೆ. ಮತ್ತು ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಕೆಂಪು ಖಾರ, ಮತ್ತು ಮನೆಯಲ್ಲಿ ಮಾಡಿರುವಂಥ ಬಿಸಿಬೇಳೆಬಾತ್ ಪೌಡರ್ ಅದನ್ನ 1 ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹುಣಸೆಹಣ್ಣು ರಸನ ಹಿಂಡಿ ಒಂದು 2 ಬಟ್ಲಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಗ್ರೇವಿನ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ಇದು ಅನ್ನ ದಾಲ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿ ಇನ್ನೊಂದು 2 ಕುದಿನ ಕುದಿಸ್ಕೊಂಡ್ರೆ ಎರಡೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ನಮ್ದು ಹೆಲ್ದಿಯಾಗಿರೋ ಲಂಚ್ ಕೂಡ ರೆಡಿಯಾಗಿದೆ. ನಾನು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದನ್ನು ಆ ಥರವಾಗಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೆ. ಸೊ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ಆ ಥರ ಒಂದು ಹೆಲ್ದಿಯಾಗಿರೋ ಲಂಚ್ ರೆಡಿ. ಸೊ ಇದರಲ್ಲಿ ದಾಲ್ ಮತ್ತು ವೆಜಿಟೇಬಲ್ಸನ್ನು ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ, ಯಾಕಂದರೆ ದಾಳಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಫೈಬರ್ ಇರುತ್ತೆ, ಮತ್ತು ವೆಜಿಟೇಬಲ್ಸಲ್ಲಿ ಜಾಸ್ತಿನೇ ನಮಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಇಲ್ಲಿ ಸ್ನ್ಯಾಕ್ಸ್ಗೆ ನಾನು ಪೊಮೊಗ್ರಾನೇಟ್ ಮತ್ತು 1 ಬಾಳೆಹಣ್ಣು ಇಡ್ತೀನಿ. ಪೊಮೊಗ್ರಾನೇಟ್ ನೀವು ಮಕ್ಕಳಿಗೆ ಕೊಡಲೇಬೇಕು, ಯಾಕಂದರೆ ಪೊಮೊಗ್ರಾನೇಟಲ್ಲಿ ತುಂಬಾ ಚೆನ್ನಾಗಿ ಐರನ್, ವಿಟಮಿನ್ ಸಿ, ಪೊಟ್ಯಾಷಿಯಮ್, ಫೈಬರ್ ಮತ್ತು ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತು ಇದು ಆ್ಯಂಟಿ ಕ್ಯಾನ್ಸರ್ ಬೆನಿಫಿಟ್ಸ್ ಕೂಡ ಇದೆ, ಮತ್ತು ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು, ಮತ್ತು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನೀವು ಡೈಲಿ ಮಕ್ಕಳಿಗೆ ಪೊಮೊಗ್ರಾನೇಟನ್ನು ಇನ್ಕ್ಲೂಡ್ ಮಾಡಿ, ಅದು ತುಂಬಾ ಒಳ್ಳೆಯದು. ಆ್ಯಸ್ ಯೂಶ್ವಲ್ ಆ ಥರ ಹೋಗ್ಬೇಕಂದ್ರೆ ಅವ್ನಿಗೆ ನಾನು ಚಿಕ್ಕೆ ಮಾಡಿದ್ನಲ್ಲ, ಸೊ ಚಿಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಮತ್ತು ಬಾಯ್ ಬಂಗಾರಿ, ಬಾಯ್ ಚಿನ್ನು, ಲವ್ ಯು, ಹೋಗಮ್ಮ. ಐ ಹೋಪ್ ನಿಮಗೆ ಹೆಲ್ದಿಯಾಗಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದ್ರ ಬೆನಿಫಿಟ್ಸ್ ಕೂಡ ನಾವು ತಿಳ್ಕೊಂಡ್ಬಿಟ್ಟು ನಮ್ಮ ಫುಡ್ಡಲ್ಲಿ ನಾವು ಇನ್ಕ್ಲೂಡ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.